ನೋಡು, ಕಾರ್ಟೂನ್ ಬರಿತಾ ಇದ್ದೇನೆ ನಮ್ಮ ಹುಡುಗ, ಟ್ಯಾಲೆಂಟೆಡ್ ಹುಡುಗ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಚಿರಾಗ್. ಚಿರಾಗ್ ಅಂತ ಹುಡುಗ ಇಲ್ಲಿ ಆರ್ಟ್ ಹೊಸದಾಗಿ ಸ್ಟಾರ್ಟ್ ಮಾಡಿ ಎಷ್ಟು ಬೇಗ ಅಂದರೆ ಕಾರ್ಟೂನಿಸ್ಟ್ಗಿಂತಲೂ ಹೆಚ್ಚು ಪ್ರಬುದ್ಧನಾಗಿ ಬರಿತಾ ಇದ್ದಾನೆ. ನೋಡ್ಬೋದು ನೀವು. ನೋಡಿ, ಅವನು ಒಂದು 2 ನಿಮಿಷದಲ್ಲೇ ಕಾರ್ಟೂನು ಮನಸ್ಸಲ್ಲಿ ಇಟ್ಕೊಂಡು ಬರಿತಾ ಇದ್ದಾನೆ. ಅವನು ಎಷ್ಟೊಂದು ಕಾರ್ಟೂನ್ಗಳು ಬರೆದಿದ್ದಾನೆ ಅಂದರೆ ಅಷ್ಟೊತ್ತಿಗೆ ಕಾರ್ಟೂನ್ಗಳನ್ನ ಗಮನಿಸ್ಬೋದು. ನೋಡಿ, ಈ ಒಂದು ಎಲ್ಲ ಕಾರ್ಟೂನ್ಗಳನ್ನ ಅವನೇ ನೋಡಿ, ಸಿಕ್ಕಾಪಟ್ಟೆ ಕಾರ್ಟೂನ್ಗಳು ಬರೆದಿದ್ದಾನೆ. ಒಂದಕ್ಕಿಂತಲೂ ಒಂದು ಹೇಳಲಿಕ್ಕಾಗದಿರೋ ಅಷ್ಟು ಅದಕ್ಕೆ ಟಚ್ ಕೊಟ್ಟು ಬರೆದಿದ್ದಾನೆ. ನೋಡಿ, ನಾನು ಕೂಡ ಅವನ ಕಾರ್ಟೂನ್ಗಳಿಗೆಲ್ಲ ಖುಷಿಯಾಗಿದ್ದೇನೆ. ನೋಡಿ ಬಂಧುಗಳೇ, ಇವೆಲ್ಲ ಅವನು ಬರ್ತಿರ್ತಕ್ಕಂಥ ಎಲ್ಲ ಕಾರ್ಟೂನ್ಗಳು ಎಷ್ಟು ಸೊಗಸಾಗಿ ಎಷ್ಟು ಮುದ್ದಾಗಿದೆ ಅಂದರೆ ಒಂದೊಂದಕ್ಕೂ ಬೆಲೆ ಕಟ್ಟಲಾಗದಂಥ ಒಂದು ಕಾರ್ಟೂನ್ಗಳಿವು ಈ ವಯಸ್ಸಿಗೆ. ಇವು ನಿನ್ನ ಎಷ್ಟನೇ ಸ್ಟ್ಯಾಂಡರ್ಡಪ್ಪ ನೀನು? ನಾನು ಸೆಕೆಂಡ್ ಆರ್ ಥರ್ಡ್? ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ. 7 ವರ್ಷ. ಈಚ್ ಕಾರ್ಟೂನ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದೆನ್ ಪ್ರೀವಿಯಸ್ ಒನ್. ಒಂದಕ್ಕಿಂತಲೂ ಒಂದು ಯಾವುದನ್ನು ಬೆಲೆ ಕಟ್ಟಲಾಗದಿರ್ತಕ್ಕಂಥ ಒಂದು ಕಾರ್ಟೂನ್ಗಳನ್ನೆಲ್ಲ ಬರೆದಿದ್ದಾನೆ ನಮ್ಮ ಹುಡುಗ. ನೋಡಿ, ಗಮನಿಸ್ಬೋದು. ನೂರಾರು ಕಾರ್ಟೂನ್ಗಳನ್ನು ಕ್ಷಣ ಮಾತ್ರದಲ್ಲಿ ಬರೀತಕ್ಕಂಥ ಒಂದು ಪ್ರೌಢಿಮೆ ಕಲ್ತ್ಕೊಂಡಿದ್ದಾನೆ. ನೋಡ್ಬೋದು, ತುಂಬ ಸೊಗಸಾಗಿದ್ದಾವೆ ಕಾರ್ಟೂನ್ಗಳೆಲ್ಲ ಕೂಡ. ನಾನು 1 ನಿಮಿಷದ ಟಾಸ್ಕ್ ಕೊಟ್ಟಿದ್ದೇನೆ, ಅಷ್ಟರಲ್ಲಿ ಮುಗಿಸಬೇಕು ಅಂತ ಕೊಟ್ಟಿದ್ದೇನೆ. 90 ಭಾಗ ಈಗಾಗಲೇ ಮುಗಿಸಿ ಆಗಿದೆ. ಥ್ಯಾಂಕ್ ಯು. ನಾನು ನೋಡು, ತೋರಿಸು, ಈ ಕಡೆಗೆ ತೋರಿಸು. ಎಸ್, ದಿಸ್ ಈಸ್ ನಿನ್ನ ಹೆಸರೇನು? ನಿನ್ನ ಹೆಸರೇನಪ್ಪ? ಚಿರಾಗ್ ಬರೆದಿರ್ತಕ್ಕಂಥ ಒಂದು ಕಾರ್ಟೂನು ತುಂಬ ಅದ್ಭುತವಾಗಿ ಮೂಡಿಸಿದ್ದಾನೆ. ಇದು ಫ್ಲ್ಯಾಶ್ ಅಂತೆ. ಎಸ್, ಪ್ರಕಾಶ್, ETVಯಿಂದ ಪ್ರಕಾಶ್. ಧನ್ಯವಾದಗಳು ಚಿರಾಗ್. ಚಿರಾಯುವಾಗಲಿ. ಥ್ಯಾಂಕ್ ಯು.